ಪೊಲೀಸರಿಗೂ ವಾಪಸ್ ಹುಡುಗರು ಕಲ್ ತಗೊಂಡು ಹೊಡೆದಿರೋದನ್ನು ನೋಡಿರ್ತೀರಿ. ಅದ್ರ ಜೊತೆಗೆ ನನ್ನ ತಮ್ಮ ಸತ್ತೋದ ಅಂತ ಫೋಟೋ ಇಟ್ಕೊಂಡು ಬಂದು ಒದೆ ತಿಂದವನು ನೋಡಿದಿರಿ. ಒಬ್ಬ ತಾಯಿ ಪುಟಾಣಿ ಮಗುನ ಇಟ್ಕೊ ಬಂದು ನನ್ನ ಮಗು ಸ್ಕೂಲಿಗೆ ಹೋಗೋ ಅಷ್ಟೊತ್ತಿಗೆ ವ್ಯವಸ್ಥೆ ಸರಿಯಾಗಬೇಕು ಅನ್ನೋದನ್ನು ನೋಡಿದಿರಿ. ಇಲ್ಲಿ ಒಬ್ಬ ವಿದ್ಯಾರ್ಥಿ ತಂದೆ ಪೊಲೀಸ್ ಇದ್ದಾನೆ, ತಾಯಿ ಪ್ರತಿಭಟನೆ ಇದ್ದಾರೆ. ಇಂಥದನ್ನೆಲ್ಲ ಹೆಂಗ್ ಕನ್ಸಿಡರ್ ಮಾಡ್ತೀರಿ? ಈ ತರ ಪ್ರತಿಭಟನೆಗಳಲ್ಲಿ ರಾಷ್ಟ್ರೀಯ ವಾಹಿನಿಯಲ್ಲಿ ನಿನ್ನೆ ರಾತ್ರಿ ನಾನು ನೋಡಿದಾಗ ಇಬ್ರು ಪತ್ರಕರ್ತೆ ಮಹಿಳೆಯರಿಗೂ ಹೇಟ್ ಆಗಿರುವಂತದ್ದು ನೋಡಿದ್ವಿ. ಅದು ಯಾರಿಂದ ಅಂತಂದ್ರೆ ಹೆಕಲ್ಡ್ ಆಗಿರುವಂತದ್ದು. ಅವರು ರಾಷ್ಟ್ರೀಯ ವಾಲ್ಮೀಕಿ ಲೈವ್ ನಲ್ಲಿ ಕೊಡ್ತಾ ಇದ್ದಾರೆ, ಈ ಪ್ರೊಟೆಸ್ಟರ್ಸ್ ನಮ್ಮ ಮೇಲೆ ಹಲ್ಲೆ ಮಾಡ್ತಾ ಇರುವಂತದ್ದು ಹೆಕಲ್ಡ್ ಅಂತ ಅನ್ಬಿಟ್ಟು ರಾಷ್ಟ್ರೀಯ ವಾಹಿನಿಯ ಪತ್ರಕರ್ತೆಯರಿಗೆ. ಇದನ್ನು ಮುಚ್ಚಿಬಿಟ್ರಿ ಮೇಡಮ್. ಮೊದಲೇ ಇದನ್ನು ಹೇಳಲೇ ಇಲ್ಲ, ಜನಕ್ಕೆ ಹೇಳಲೇ ಇಲ್ಲ. ಒಂದ್ ನಿಮಿಷ ಮೇಡಮ್, ಒಂದ್ ನಿಮಿಷ. ಬೆಂಗಳೂರಲ್ಲೇ ಆಗಿದ್ದನ್ನು ನಮ್ಮ ಮಿತ್ರರಿಗೆ, ನಮ್ಮ ಮಾಧ್ಯಮ ಇನ್ನೊಂದು ಚಾನೆಲ್ನವರಿಗೆ ಪಾಪ ಸುದ್ದಿ ಮಾಡ್ತಾ ಇದ್ದಾರೆ. ಇದೇ ಕಾಕ್ರೋಚ್ಗಳು ಅಂತ ನೀವೇನ್ ಕರಿತಾ ಇದ್ದೀರಿ, ಯೂತ್ಸ್ ಅಂತ ಏನ್ ಕರಿತಾ ಇದ್ದೀರಿ, ಗೋಧಿ ಮೀಡಿಯಾ ಅಂತ ಅಲ್ಲಿಂದ ಜಾಗ ಖಾಲಿ ಮಾಡಿಸಿದ್ರು. ನಿಮ್ಮ ಮೋದಿ ಒಂದು ಪ್ರೆಸ್ ಮೀಟ್ ಮಾಡಲ್ಲ ಅನ್ನೋ ಕಾರಣಕ್ಕೆ ನಾವು ಹಣೆಪಟ್ಟಿ ಹಚ್ಚಿಸ್ಕೋಬೇಕಲ್ಲ ಗೋಧಿ ಮೀಡಿಯಾ ಅಂತ. ನಮ್ ಕರ್ಮ ನೋಡಿ. ಅಲ್ಲಿ ನಿಮಗೆ ಪ್ರೆಸ್ ಮೀಟ್ ವಿಷಯನ ಇವೆಲ್ಲ ನೀಟ್ ವಿಷಯ ಎಲ್ಲದೂ ಬೇಕಲ್ಲ. ಪ್ರೆಸ್ ಮೀಟ್ ಆದ್ರೂ ಮಾಡ್ಬಿಡ್ರಿ, ಯಾಕೆ ಮಾಡ್ತಾ ಇಲ್ಲ ಅಂತ ಹೊಣೆಗಾರಿಕೆ ಹೊತ್ಕೊಳಕ್ ಸರ್ ಅದನ್ನಾದ್ರೂ ಮಾಡ್ಬಿಡ್ಲಿ. ಈ ವಿಚಾರದಲ್ಲಿ ಅದನ್ನ ಇದ್ ಮಾಡಕ್ಕೆ ಸಂಸತ್ ಇದೆ ಮೇಡಮ್. ಸಂಸತ್ತಲ್ಲಿ ಚರ್ಚೆ ಮಾಡಿದಾಗ ಪ್ರತಿಯೊಂದು ಬರುತ್ತೆ. ಸಂಸತ್ತಲ್ಲಿ ಯಾವಾಗ ಉತ್ತರ ಕೊಡಕ್ ಹೋಗ್ತೀವಿ ಅವಾಗ ಆಪೋಸಿಷನ್ಸ್ ಅಲ್ಲಿ ಓಡೈತಾರಲ್ಲ, ಅದನ್ನ ಕೇಳ್ಬೇಕು. ಅದನ್ನ ಕೇಳೋದೇ ಇಲ್ಲ ತಾವದಲ್ಲಿ. ಸಂಸತ್ತಲ್ಲಿ ಪ್ರಧಾನಮಂತ್ರಿಗಳಾಗ್ಬೋದು, ಜವಾಬ್ದಾರಿತ ಸ್ಥಾನದಲ್ಲಿ ಯಾರ ಸಂಬಂಧಪಟ್ಟವ್ರು ಇರ್ತಾರೆ ಅವ್ರು ಉತ್ತರ ಕೊಡಬೇಕಾದಾಗ ಇದೇ ಪ್ರಶ್ನೆ ಕೇಳಿದಂತ ಆಪೋಸಿಷನ್ಸ್ ಅದನ್ನ ಕೇಳಿಸ್ಕೊಳ್ಳುವಂತದ್ದು ಇರಬೇಕು. ಇದು ಅವ್ರ ಪಲಾಯನ ಮಾಡಬೇಕಾದಾಗ ಇದನ್ನು ತಗೊಳ್ಬೇಕಾಗುತ್ತೆ. ಒಂದು ಹುಡುಗರು ಬಗ್ಗೆ ಮೇಡಮ್ ನಾ ಹೇಳ್ತಾ ಇರೋದು ಏನ್ ಗೊತ್ತಾ ಮೇಡಮ್, ನ್ಯಾಯಯುತ ಸಮ್ಮತವಾದಂತ ಹೋರಾಟಕ್ಕೆ, ಶಾಂತಿಯುತ ಹೋರಾಟಕ್ಕೆ ಡೆಫಿನೆಟ್ ಪ್ರತಿಭಟನೆ ಡೆಮೋಕ್ರಸಿಯ ಒಂದು ಅಂಗ ಆಗ್ಲೇಬೇಕು. ನಾನು ಅದ್ರ ಬಗ್ಗೆ ಎರಡನೇ ಪ್ರಶ್ನೆ ಇಲ್ವೇ ಇಲ್ಲ. ಆದರೆ ಅದ್ರ ಜೊತೆಗಿದ್ದಂತದ್ದನ್ನ ಯಾವ ಅರಾಜಕತೆ ಮೇಡಮ್, ನೀವು ಒಂದು ಕಾಯಿನ್ ಒಂದು ಮುಖನ ಮಾತ್ರ ತೋರಿಸ್ತಾ ಇದ್ದೀರಾ, ಇನ್ನೊಂದು ಕಾಯಿನ್ ತೋರಿಸಬೇಕಾಗುತ್ತೆ. ಪ್ರತಿಭಟನೆ ನೋಡ್ಲಿಲ್ವಲ್ಲ, ಅವ್ರನ್ನ ತಿರ್ಗೂ ನೋಡ್ಲಿಲ್ವಲ್ಲ. ಜೆ.ಪಿ. ನಡ್ಡಾ ಅವರು ಬಂದೆ ಅವ್ರ ಮೆಮೊರಾಂಡಮ್ ನ ಸ್ವೀಕಾರ ಮಾಡಿದ್ದು ಮಾಡಿದಂತದ್ದು. ಅದಕ್ಕಿಂತ ಮುಂಚೆ ಮಾತುಕತೆ ನಡೆದಿದ್ದು ಇದೆ. ಆದ್ರೆ ತಾವೇ ಹೇಳ್ಬೇಕಾಗುತ್ತೆ. ಇದನ್ನ ಒಂದ್ ನಿಮಿಷ, 2011ರಲ್ಲಿ ಸರ್ ತಾವೇ ಹೇಳ್ಬೇಕಾಗತ್ತೆ. ಇದೇ ರಾಹುಲ್ ಗಾಂಧಿ ಅವರು ಹೇಳಿದಂತ ಸ್ಟೇಟ್ಮೆಂಟ್ ತಾವು ನೋಡಿರ್ತೀರ. ಡೇಂಜರಸ್ ಪ್ರೆಸಿಡೆಂಟ್ ಆಫ್ ಡೆಮೋಕ್ರಸಿ ಯಾರು? ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ಸ್ ಯಾರು? ಅರವಿಂದ್ ಕೇಜ್ರಿವಾಲ್ ಅವರು, ಅಣ್ಣಾ ಹಜಾರೆ ಅವರು ಮಾಡಬೇಕಾದಾಗ ಸಂಸತ್ತಲ್ಲಿ ಕೊಟ್ಟಿದಂತದ್ದು ಡೇಂಜರಸ್ ಪ್ರೆಸಿಡೆಂಟ್ ಆಫ್ ಡೆಮೋಕ್ರಸಿ. ದೇ ಕಾಂಟ್ ಆರ್ಮ್ ಟ್ವಿಸ್ಟ್. ಸಂಸತ್ ಸರ್ವಶ್ರೇಷ್ಠ, ಸಂಸದ ತನ್ನ ಕಾರ್ಯವನ್ನು ಮಾಡುತ್ತೆ. ಯು ಕಾಂಟ್ ಡಿರೈಲ್ ದ ಪ್ರೋಸೆಸ್. ಇದು 2011ರಲ್ಲಿ. ನಿನ್ನೆ ಕೇಳ್ಬೇಕಾದಾಗ ಈ ಒಂದು ಹೋರಾಟ ಡಿಸ್ಗಸ್ಟಿಂಗ್. ಹೇಗೆ ಸರ್ ಅದು? ಎರಡನೇದು ಯಾಕಂದ್ರೆ ಒಂದ್ ನಿಮಿಷ ಸರ್, ಅವ್ರು ಹೇಳಿದಂತ ಅದೇ ರೀತಿ ಮನಮೋಹನ್ ಸಿಂಗ್ ಅವರು ಇದೇ ವಿಷಯದಲ್ಲಿ 2001ರಲ್ಲಿ ಮಾಡ್ತಾ ಇರ್ಬೇಕಾದಾಗ ಎಕನಾಮಿಕ್ ಪ್ರೋಸೆಸ್ ಇಸ್ ಹೈಜಾಕ್ಟ್, ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ಸ್ ಮಾಡ್ತಾ ಇರ್ಬೇಕಾದಾಗ ಅವ್ರು ಎಲ್ಲ ಯಾರ್ಯಾರ ಮೇಲೆಲ್ಲ ಆಪಾದನೆ ಮಾಡಿದ್ರು 2015ರಲ್ಲಿ ತಿರ್ಗಾ ಅವ್ರ ಜೊತೆನೇ ಹೋಗಿ ಸರ್ಕಾರ ಮಾಡಿದಂಥದ್ದು ತಾವು ನೋಡಿದ್ದೀವಿ. ಇದು ಮನಮೋಹನ್ ಸಿಂಗ್ ಹೇಳಿದಂಥದ್ದು. ಇವತ್ತೇನ್ ಹೇಳ್ತಾ ಇದಾರೆ ಸರ್, ಅದಲ್ಲಿ ಹೈಜಾಕ್ಟ್ ಅಂತ ಹೇಳಿದಂತ ಅವರು ಇವತ್ತು ಡಿಸ್ಗಸ್ಟಿಂಗು ಇದೆಲ್ಲ ಆ ತರ ಹೇಳ್ತಾ ಇದಾರಲ್ಲ, ಯಾವುದು ಸರಿ ಸರ್? ಸರ್ ಯಾವ್ದು ಸರಿ? ನಾವು ಹೇಳ್ತಾ ಇರೋಂಥದ್ದು ಸಂಸತ್ ಕೋ ಉಕಾಡ್ ಲೇಂಗೆ, ವಿ ವಿಲ್ ರಿಸ್ಟೋರ್ ದ ನೇಪಾಲ್ ಇನ್ ಇಂಡಿಯಾ. ಈ ತರದ ಮಾತುಗಳಿಗೆ ದೇಶದ ಅರಾಜಕತೆ ಸೃಷ್ಟಿ ಮಾಡುವ, ಸಂಚಲನ ಸೃಷ್ಟಿ ಮಾಡುವುದಾ? ಇದಕ್ಕೆ ನಮ್ಮ ಪ್ರತಿಭಟನೆ, ಇದಕ್ಕೇನಿರುತ್ತೆ, ಇದಕ್ಕೆ ಉತ್ತರ ಕೊಟ್ಟಿರುವಂತದ್ದು ವಿದ್ಯಾರ್ಥಿ ಪ್ರತಿಭಟನೆಗಲ್ಲ. ಕೊಡ್ತಾರೆ ಸರ್. ಅದ್ರ ಜೊತೆಗೆ ಇನ್ನೊಂದು, ಇದೇ ಕೃಷಿ ವಿಚಾರದಲ್ಲಿ ಹೋರಾಟ ಮಾಡ್ಬೇಕಾದ್ರೆ ರೈತರಿಗೆ ಗೂಂಡಾಗಳು ಅಂದ್ಬಿಟ್ಟು, ಖಲಿಸ್ತಾನಿಗಳು ಅಂದ್ಬಿಟ್ಟು ಸತ್ರು ರೈತರು, ಅದನ್ನು ಸೇರಿಸಿ ಉತ್ತರ ಕೊಟ್ಬಿಡಿ ಸರ್. ಯದುನಂದನ್ ಈಗ ಯದುಕುಮಾರ್ ಸಾರಿ 2011ರಲ್ಲಿ ಅಣ್ಣಾ ಹಜಾರೆ ಚಳವಳಿ ನಡೆಯುವಾಗ, IYC ಚಳವಳಿ ನಡೆಯುವಾಗ IYC ಅಣ್ಣಾ ಹಜಾರೆ ದೂರುದಾರರು, ಸರಳೀಕರಣ ಕೊಡಿಸಿ ಹೇಳ್ತೇನೆ ನಿಮಗೆ, ಆರೋಪಿ ಸ್ಥಾನದಲ್ಲಿ ಅಂದಿನ ಸರ್ಕಾರ, ಅಂದಿನ UPA ಸರ್ಕಾರ. ಅಂದಿನ UPA ಸರ್ಕಾರ ಒಬ್ಬ ಆರೋಪಿ ಸ್ಥಾನದಲ್ಲಿ ಇದ್ರೂ ಕೂಡ ಸಂಸತ್ತಿನಲ್ಲಿ ಉತ್ತರ ಕೊಡ್ತಾರೆ. ಅದು ಲಾಜಿಕಲ್ ಇಲ್ಲಾಜಿಕಲ್ ನೀವು ಹೇಳಿ. ಒಂದು ಪ್ರಿಸಂಪ್ಟಿವ್ ಲಾಸಸ್ ಅಂತ 2G ಸ್ಪೆಕ್ಟ್ರಮ್ ಅನ್ನು ಆರೋಪ ಮಾಡ್ತಾರೆ IYC. ಪ್ರಿಸಂಪ್ಟಿವ್, ಅದು ಊಹಾತ್ಮಕ ನಷ್ಟ ಅಂತೇಳಿ. ಆಗಿಲ್ಲ, ಆಗಬಹುದು ಅಥವಾ ಆಗಬಹುದಾಗಿತ್ತು ಅನ್ನೋ ಒಂದು ಲಾಸ್ ಅದು. ವಿನೋದ್ ರಾಯ್ ಅವತ್ತಿನ CAG. ಅದರ ಬಗ್ಗೆ ಮುಂದೆ ತನಿಖೆನೇ ಆಗಲಿ, ನಿಮ್ಮ ಸರ್ಕಾರ ಬಂದಾದ್ಮೇಲೆ ತನಿಖೆ ಆಗಲಿ, ಅವನು ಜೈಲಿಗೆ ಹೋಗ್ಲಿಲ್ಲ ಅದಕ್ಕೆ. ಆದರೆ 5G ಸ್ಪೆಕ್ಟ್ರಮ್ ಅನ್ನ ನಿಮ್ಮ ಸರ್ಕಾರ ಅಲಾಟ್ ಮಾಡಬೇಕಾದ್ರೆ ಒಂದು ಟೆಂಡರ್ ಇಲ್ಲ, ಮತ್ತೊಂದಿಲ್ಲ, ಯಾವನಿಗೋ ಕರೆದು ಯಾವನಿಗೋ ಕೊಟ್ಟುಬಿಟ್ರೆ ಅದ್ರ ಬಗ್ಗೆ ಸುದ್ದಿನೂ ಇಲ್ಲ. 5G ಸ್ಪೆಕ್ಟ್ರಮ್ ಕೊಟ್ಟಿದ್ದು ನೀವು.
ಆಮೇಲೆ ಕೋಲ್ ಸ್ಕ್ಯಾಮ್ ಬಗ್ಗೆ ಕೋಲ್ ಬ್ಲಾಕ್ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಆ ಭ್ರಷ್ಟಾಚಾರ ನಡೆದಿದ್ದು ನಿಜ ಕೂಡ. ಆದರೆ ಇದೇ ಕೋಲ್ ದಂಧೆ ಮಾಡೋದು ಅದಾನಿಗೆ ನೀವು ಆಸ್ಟ್ರೇಲಿಯಾದಲ್ಲಿ ಅಲ್ಲಿನ ಆಸ್ಟ್ರೇಲಿಯಾ ಸರ್ಕಾರ ಪರಿಸರ ವಿಚಾರದಲ್ಲಿ ನೋಟಿಸ್ ಕೊಟ್ಟರೆ ನೀವು ಅದನ್ನು ರಕ್ಷಣೆ ಮಾಡೋದು ಹೋಗ್ಲಿ, ಅವನಿಗೆ 10,000 ಕೋಟಿ ಹಣ ಕೊಟ್ಟಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಸರ್ಕಾರದಿಂದ. ಹೀಗಿರುವಾಗ ಈ ನೈತಿಕತೆ ಇಲ್ಲ ನಿಮಗೆ ಈ ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ. ಒಂದು ಇವತ್ತಿಗೆ ಬರೋದಾದರೆ ಇವತ್ತು ವಿದ್ಯಾರ್ಥಿಗಳು ನಿಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ, ದೂರಿದೆ ಸರ್ಕಾರದ ಬಗ್ಗೆ. ನೀವು ಇವತ್ತು ಆರೋಪಿ ಸ್ಥಾನದಲ್ಲಿದ್ದೀರಿ. ನೀವು ಆರೋಪಿ ಸ್ಥಾನದಲ್ಲಿದ್ದು ದೂರದಾರ ಹಿಂಗೆ ದೂರ ಮಾಡಬೇಕು ಹಂಗೆ ಮಾಡಬೇಕು ಅಲ್ಲ, ಎಕ್ಸ್ಪೆಕ್ಟ್ ಮಾಡಬೇಡಿ. ನಾಟ್ ಅಟ್ ಆಲ್. ನೀವು ಪ್ರವಚನ ಹೇಳೋ, ನೀವು ಉಪದೇಶ ಮಾಡೋ ಸಲಹೆ ಕೊಡೋ ಸ್ಥಾನದಲ್ಲಿ ಇಲ್ವೇ ಇಲ್ಲ. ಮೊಟ್ಟ ಮೊದಲು ನೀವು ಒಂದು ನೈತಿಕತೆ ನಡೆಯನ್ನು ತೋರಿಸ್ಬೇಕಾಗ್ತದೆ. ಆಮೇಲೆ ಇನ್ನೊಂದು ಜನ ಕೇಳಿದ್ರೆ ನೀವು ಕೃಷಿ ಕಾನೂನು ಮಾಡಿದ್ದು ನೀವು. ಆ ಕಾನೂನು ನಮ್ಮ ಹಿತಾಸಕ್ತಿಗೆ ವಿರುದ್ಧವಾಗಿದೆ ಅಂತ ರೈತರು ಬಂದ್ರೆ ದೆಹಲಿ ಸುತ್ತಮುತ್ತ ಕೋಟೆ ಕಟ್ತೀರಿ. ದೆಹಲಿಯಲ್ಲಿದೆ, ಪಾಕಿಸ್ತಾನದಲ್ಲಿದೆ, ಇಂಡಿಯಾದಲ್ಲಿದೆ ಪಾಪ ರೈತರಿಗೆ. ಅವ್ರಿಗೆ ಖಲಿಸ್ತಾನಿಗಳಂತಾರೆ. ಅಲ್ಲಿ ಅದು ತಿಂಗಳ ಗಂಟಲೆ ಟೆಂಟ್ ಹಾಕೊಂಡು ಕೂತರು, ಅವ್ರಿಗೂ ಹೆಸರಿಟ್ರಿ. ಹೀಗಿರುವಾಗ ಯಾವಾಗಲೂ ಕೂಡ ಒಂದು ಟ್ರೆಂಡ್ ನೀವು ಗಮನಿಸಿ. 2014 ಇತ್ತೀಚೆಗೆ 2020 ಏನಾಗಿದೆ ಈ ಸರ್ಕಾರ, ನೀವು ಅದನ್ನು ಒಪ್ತಿರೋ ಇಲ್ವೋ ಗೊತ್ತಿಲ್ಲ, ಆದರೆ ಸತ್ಯ ಅಂತ ವಾಸ್ತವ ಮುಂದೆ ಇದೆ. ಸುದ್ದಿಗಳನ್ನು ನೋಡಿ, ಎಲ್ಲವೂ ನಿಮ್ಮ ಹಿರಿಯರ ಹೇಳಿಕೆಗಳನ್ನು ನೋಡಿ, ಯಾರೇ ವಿರೋಧ ಮಾಡಲಿ, ಯಾರೇ ಪ್ರತಿಭಟನೆ ಮಾಡಲಿ, ಅವರು ಈ ಒಂದು 5-6 ವಿಚಾರದ ಒಬ್ರು ಇರ್ತಾರೆ. ಇಲ್ಲ ಅವರು ದೇಶದ್ರೋಹ ಆಗಿರ್ತಾರೆ, ಇಲ್ಲ ಅದಕ್ಕೆ ಅರ್ಬನ್ ನಕ್ಸಲ್ ಆಗಿರ್ತಾರೆ, ಇಲ್ಲ ಪಾಕಿಸ್ತಾನಿ ಏಜೆಂಟರ್ ಆಗಿರ್ತಾರೆ, ಇಲ್ಲ ಬೇರೆ ಬೇರೆ ಫಂಡ್ ಆಗಿರ್ತಾರೆ, ಇಲ್ಲಿ ಯಾರ್ದು ರಾಜಕೀಯ ಉದ್ದೇಶ ಇರ್ತದೆ. ಅಂದ್ರೆ ಸರ್, ಇದೇ ಕಾಂಗ್ರೆಸ್ ಸರ್ಕಾರ 2007ರಲ್ಲಿ ಇದೇ ಸೋನಂ ವಾಂಗ್ಚುಕ್ ಯಾರೋ ಇದ್ ಮಾಡ್ತಾ ಇದಾರಲ್ಲ, ಅವ್ರಿಗೆ 2 ಆರೋಪ ಮೇಜರ್ ಯಾರೋ ಒಂದಿದೆ ಕೇಳ್ತಾ ಇದ್ದೀನಿ. ಆರ್ಟಿಕಲ್ 370 ಸಪೋರ್ಟ್ ಮಾಡಿದಾಗ ಹಾಡು ಹೋಗ್ಲಿದ್ರಲ್ರಿ ಸೋನಂ ವಾಂಗ್ಚುಕ್. ಮೇಡಮ್ ಆಮೇಲೆ ನೀವು ಕೇಳಿದಲ್ಲಿ ಇದು ಸರ್ಕಾರ ಕೇಳ್ತಾ ಇಲ್ಲ, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ ಕೇಳ್ತಾರೆ. ಯು ಹ್ಯಾವ್ ಬೀನ್ ಮಿಸ್ಯೂಸ್ ದ ಪ್ರಾವಿಷನ್ ಆಫ್ ಫಾರಿನ್ ಕಾಂಟ್ರಿಬ್ಯೂಷನ್ ಆಕ್ಟ್ and in misappropriation of funds received from the foreign contribution. ಒಂದು ಆರೋಪದಲ್ಲಿ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಹೇಳ್ತಾರೆ ಇವಾಗ ಹೇಳ್ತಾರಲ್ಲ, ಈ ಸರ್ಕಾರ ಬಂದ್ಮೇಲೆ ಆಂಟಿ ನ್ಯಾಷನಲ್ ಅಂತ ಒಂದು ಪದವಿ ಕೊಟ್ಬಿಡ್ತೀವಿ ಆತರ ಅಂತ. ಇದ್ರಲ್ಲಿ ಹೇಳ್ತಾರೆ ಯು ಹ್ಯಾವ್ ಬೀನ್ ಆಂಟಿ ನ್ಯಾಷನಲ್ connections in China and other places which have been or may be exploited for the anti-national activities. ಇದು 2007ರಲ್ಲಿ UPA ಸರ್ಕಾರ ಇರಬೇಕಾದಾಗ ಇವತ್ತೇನು ಪ್ರತಿಭಟನೆ ಮಾಡ್ತಾ ಇದ್ದಾರೋ ಅವ್ರಿಗೆ ಹೇಳಿದಂಥದ್ದು ಆಂಟಿ ನ್ಯಾಷನಲ್ ವಿತ್ ಚೈನಾ ಅಂತ. ಇತ್ತೀಚೆಗೆ ಇವರ ಒಂದು ಸ್ಟೇಟ್ಮೆಂಟ್ ಏನು ಅಂದ್ರೆ, ಇಫ್ ಅಟ್ ಆಲ್ ಚೈನಾ ಅಟ್ಯಾಕ್ಸ್ ಅಂದ್ರೆ ವಿ ವೋಂಟ್ ಸ್ಟಾಪ್ ದೆಮ್, ವಿ ವಿಲ್ ಅಲೌ ದೆಮ್ ಅಂಡ್ ವಿ ವಿಲ್ ಶೋ ದ ವೇ. ಇದೇ ವ್ಯಕ್ತಿ ಹೇಳಿದಂತದ್ದು. 2 ಸ್ಟೇಟ್ಮೆಂಟ್ 2007ರದ್ದು ಇದೆ ಸರ್, 2026ರದ್ದು ಇದೆ. ತಾವು ಹೇಳಿ ಈ ದೇಶದ ಭಾರತೀಯನನ್ನ ಒಂದ್ ನಿಮಿಷ, ಈ ದೇಶದ ಭಾರತೀಯನನ್ನ ಆಂಟಿ ನ್ಯಾಷನಲ್ ಅನ್ನೋದಕ್ಕೆ ಕಾಂಗ್ರೆಸ್ಗೂ ಅಧಿಕಾರ ಇಲ್ಲ, ಆ ಕಳ್ಳ DC ಗೂ ಅಧಿಕಾರ ಇಲ್ಲ. ಕಳ್ಳನೇ ಡಿಸ್ಟ್ರಿಕ್ಟ್ ಕಮಿಷನರ್ ಹತ್ರ ಮಾತಾಡಿದ್ರೆ ಅವ್ನಿಗೆ ಅಧಿಕಾರ ಇರೋದಿಲ್ಲ. ಈಸ್ DM, ಹಿ ಹ್ಯಾಸ್ ನೋ ಪವರ್ ಟು ಸೇ ಸಂಬಡಿ ಇಸ್ ಆಂಟಿ ನ್ಯಾಷನಲ್. ಹಾಗೆ ಬಿಜೆಪಿಗೂ ಅಧಿಕಾರ ಇಲ್ಲ, ಯಾರು ಅನ್ನಕ್ಕೆ ಬರಲ್ಲ. ಅದನ್ನ ಅವ್ರು ಅಂದಿದ್ರು ತಪ್ಪೆ, ನೀವು ಅನ್ನೋದು ತಪ್ಪೇನೆ. ಒಂದಕ್ಕೋಸ್ಕರ ಇನ್ನೊಂದನ್ನ ಕ್ಷಮಿಸೋದಲ್ಲ, ಅದಲ್ಲ ವಿಚಾರ. ಈಗ ಲಡಾಖ್ ವಿಚಾರದಲ್ಲಿ ನೀವು ಮೊನ್ನೆ ಇದೇ ನಡುವೆ ಇನ್ನೊಂದು ನಡೀತದೆ ದಿಲ್ಲಿಯಲ್ಲಿ, ಜಮ್ಮು ಕಾಶ್ಮೀರಕ್ಕೆ ರಾಜ್ಯ ಸ್ಥಾನಮಾನ ಕೊಡಿ ಅಂತ ಫರೂಕ್ ಅಬ್ದುಲ್ಲಾ ಮತ್ತು ಉಮರ್ ಅವರು ಕೂಡ ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ? ನೀವು ಆರ್ಟಿಕಲ್ 370 ತೆಗೆದು ನಮ್ಮ ಭಾರತಕ್ಕೆ ಸೇರ್ಬೇಕಾದ ಇವೆಲ್ಲ ಪ್ರದೇಶಗಳು ಅಂತ ಮಾಡ್ಕೊಂಡ್ರಿ, ಒಳ್ಳೇದು, ವೆಲ್ಕಮ್. ಆದರೆ ಅವನು ಯೂನಿಯನ್ ಟೆರಿಟರಿ ಮಾಡಿ ಇಟ್ಟಿದ್ದೀರಿ, ರಾಜ್ಯದ ಸ್ಥಾನಮಾನ ಕೊಡಿ ಅಂತ ಕೇಳ್ತಿದ್ದಾರೆ. ಲಡಾಖ್ ಒಂದು ರಾಜ್ಯ ಮಾಡಿ, ಜಮ್ಮು ಕಾಶ್ಮೀರ ರಾಜ್ಯ ಮಾಡಿ, ಇನ್ನೊಂದು ಪ್ರದೇಶ ಇದೆ ಅವ್ರು ಬೇರೆ ಬೇರೆ ರಾಜ್ಯ ಮಾಡಿ ಅಂತ ಹೇಳ್ತಿದ್ದಾರೆ. ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತ ಈ